ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 311. ಇವತ್ತು ಈ ಒಳ ಮೀಸಲಾತಿಯ ಬಗ್ಗೆ ಎರಡು ವಿಷಯಗಳನ್ನು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಮಾಡಬಹುದು ಅಂಥೇಳಿ ಆದೇಶ ಮಾಡ್ತು. 101 ಜಾತಿ ಇದೆ, ಎಲ್ಲ ಜಾತಿಗೂ ಕೂಡ ದತ್ತಾಂಶಗಳನ್ನು ಇಟ್ಕೊಂಡು ಯಾರಿಗೂ ಕೂಡ ಅನ್ಯಾಯ ಆಗದ ಹಾಗೆ ಮಾಡಿ ಅಂತ ಹೇಳ್ತು, ಸರ್ಕಾರ ಮಾಡ್ತು. ಎ ವರ್ಗ, ಎ ಪ್ರವರ್ಗ, ಬಿ ಪ್ರವರ್ಗ, ಸಿ ಪ್ರವರ್ಗ ಅಂಥೇಳಿ. ಓಕೆ, ಆದರೆ ಏನು ರೋಸ್ಟರ್ ಬಿಂದುಗಳನ್ನು ಮಾಡಬೇಕಾದ್ರೆ 100ರಿಂದ 100 ಹುದ್ದೆಗಳಿಗೆ ಮಾಡಬೇಕಾದ್ರೆ 1, 9, 15 ಅಂತ ಮಾಡಿಬಿಡ್ತು. ಅಂದರೆ 15 ಹುದ್ದೆಗಳಿದ್ದರೆ ಇದು ಸೈಕಲ್ ರೀಸೈಕಲ್ ಆಗ್ತಾ ಹೋಗುತ್ತೆ 100 ತನಕ. ಇಲ್ಲಿ ಲಾಭ ಆಗಿದ್ದು ಕೇವಲ ಪ್ರವರ್ಗ ಆಗ ಮಾತ್ರ, ಎ ಗ್ರೂಪಿಗೆ ಮಾತ್ರ ಲಾಭ ಆಯಿತು, ಬಿಗೂ ಆಗಲಿಲ್ಲ ಮತ್ತು ಸಿಗೂ ಆಗಲಿಲ್ಲ. ಇದು ಬಹಳ ಲೋಪದ ಕೆಲಸ. ಅದನ್ನು ವಿರೋಧ ಮಾಡಿ ಈಗ ಪ್ರತಿಭಟನೆ ಆಗ್ತಾಯಿದೆ. ಇದೇ ತಿಂಗಳು 24ಕ್ಕೆ ಮೀಸಲಾತಿ ಸಂರಕ್ಷಣಾ ಸಮಿತಿ ಏನು ಬಂಜಾರ, ಭೋವಿ, ಕೊರಚೂರು ಬೃಹತ್ ಸಭೆಯನ್ನು ಮಾಡ್ತಾಯಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು. ನೆಕ್ಸ್ಟ್ 25ಕ್ಕೆ ಛಲವಾದಿ ಮಹಾಸಭಾದವರು ಮಾಡ್ತಾಯಿದ್ದಾರೆ. ಹಾಗೆಯೇ ನೆಕ್ಸ್ಟು ಮಾದಿಗ ಮಹಾಸಭಾದವರು ಕೂಡ ಮಾಡ್ತಾಯಿದ್ದಾರೆ. ಇವೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಸರ್ಕಾರ ತತ್ಕ್ಷಣ ಇವರೆಲ್ಲರನ್ನೂ ಕೂಡ ಕರೆದುಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಪಾಲು ಸಮಬಾಳು, ಯಾರಿಗೂ ಕೂಡ ಅನ್ಯಾಯ ಆಗದ ಹಾಗೆ, ಅದೇನು ಹಳೆಯ ಮೀಸಲಾತಿ ಇತ್ತಲ್ಲ 15%, ಅದರ ಅಡಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ. ಇದು ಸರ್ಕಾರದ ವಿಚಾರ. ಆದರೆ ಮತ್ತು ದಲಿತ ಸಂಘಟನೆಗಳು ಕೂಡ ಏನು ಒಳ ಮೀಸಲಾತಿಯಿಂದ ನಮ್ಮ ಐಕ್ಯತೆ ಹಾಳಾಗಿದೆ ಅಂಥೇಳಿ ಒಂದು ವರ್ಗ ಹೇಳ್ತದೆ, ಇನ್ನೊಂದು ವರ್ಗ ಸರಿಯಾಗಿದೆ ಅಂತ ಹೇಳ್ತದೆ. ಅದೇನೇ ಇದ್ದರೂ ಕೂಡ ಮೀಸಲಾತಿಯ ವಿರೋಧಿಗಳು ಇದರ ಲಾಭವನ್ನು ಪಡೆಯದ ಹಾಗೆ ಈ 101 ಜಾತಿಯ ಪ್ರತಿಯೊಬ್ಬರು ಕೂಡ ಎಚ್ಚರದಿಂದ, ಜಾಗೃತೆಯಿಂದ ತಮ್ಮ ಏನು ಮುಖಾಮುಖಿಯಾಗಿ ಸರ್ಕಾರದ ಸಮಕ್ಷಮದಲ್ಲಿ ಇದನ್ನು ಬಗೆಹರಿಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಚಾರ ಹೇಳ್ತಾ, ಈಗಾಗಲೇ 97% ಉದ್ಯೋಗಗಳು ಖಾಸಗಿ ವಲಯದಲ್ಲಿದೆ. ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿಯನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ಎಲ್ಲ SC/ST ವರ್ಗಗಳು ಐಕ್ಯತೆಯಿಂದ ಹೋರಾಟ ಮಾಡಬೇಕಾದಂಥ ಸಂದರ್ಭ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. रात आता ही ब्राउन